ಕೊಂಚ ಸಮಯ ದೇವರ ವಾಕ್ಯ ನೋಡ್ಕೊಳ್ಳೋಣ್ರಿ. ನಮ್ಮ ಬೈಬಲ್ ಅನ್ನ 42ನೇ ಕೀರ್ತನೆ ತಿರುಗಿಸೋಣ್ರಿ. 42ನೇ ಕೀರ್ತನೆ 1ನೇ ವಚನದಿಂದ ನಾವು ಕೆಲವು ವಚನಗಳನ್ನ ಓದ್ಕೊಳ್ಳೋಣ್ರಿ. ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 1ನೇ ವಚನದಿಂದ ನಾವು 5ನೇ ವಚನ ತನಕ ಓದಿಕೊಳ್ಳೋಣ್ರಿ. ಕೀರ್ತನೆಗಳು 42 1ರಿಂದ 5 ತನಕ ನೋಡುವಾಗ, ದೇವರಿಗೋಸ್ಕರ, ಹೌದು ಜೀವವುಳ್ಳ ದೇವರಿಗೋಸ್ಕರ ನನ್ನ ಪ್ರಾಣವು ದಾಹಗೊಳ್ಳುತ್ತದೆ. ಯಾವಾಗ ಬಂದು ದೇವರ ಮುಂದೆ ಕಾಣಿಸಿಕೊಳ್ಳಲಿ, ನಿನ್ನ ದೇವರು ಎಲ್ಲಿ ಎಂದು ಅವರು ದಿನವೆಲ್ಲ ನನಗೆ ಹೇಳುವುದರಿಂದ ನನ್ನ ಕಣ್ಣೀರು ನನಗೆ ಹಗಲಿರುಳು ಆಹಾರವಾಗಿದೆ ಅಂತೇಳಿ ಮಾತಾಡ್ತಾರೆ. 10ನೇ ವಚನ, ನನ್ನ ವೈರಿಗಳು ನಿನ್ನ ದೇವರು ಎಲ್ಲಿ ಎಂದು ದಿನವೆಲ್ಲ ನನಗೆ ಹೇಳಿ ನನ್ನ ನಿಂದಿಸಿದ್ದರಿಂದ ನನ್ನ ಎಲುಬುಗಳು ಮುರಿದ ಆಗಿದೆ ಅಂತೇಳಿ ಈ ವಾಕ್ಯವಾಗ ಮಾತಾಡ್ತಾರೆ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ಈ ವಾಕ್ಯವಾಗ ದೇವರಿಗಾಗಿ ಹಂಬಲಿಸುವಂತ ಒಬ್ಬ ಭಕ್ತನ ಕುರಿತಾಗಿ ಬರೆಯಲ್ಪಟ್ಟರು. ಈಗ ದೇವರಿಗಾಗಿ ಹಂಬಲಿಸಲಿಕ್ಕೆ 2 ಕಾರಣಗಳಿದ್ದು. 2 ಕಾರಣ. ಒಂದನೇದು, ಅವನು ದೇವರ ಸನ್ನಿಧಿಯಿಂದ ದೂರ ಇದ್ದ. 2ನೇದು, ಅವನಿದ್ದಂತ ಪರಿಸ್ಥಿತಿ ಅನುಕೂಲವಾಗಿರಲಿಲ್ಲ. ಅಲ್ಲೇನಿರಲಿಲ್ಲ, ಅನುಕೂಲವಾಗಿರಲಿಲ್ಲ. ಈಗ ದೇವರ ಸನ್ನಿಧಿಯಿಂದ ಅವನು ದೂರ ಇದ್ದಿದ್ರಿಂದ ಅವನಿಗೆ ಆ ದೇವರ ಕುರಿತಾದಂತ ಹಂಬಲ, ಬಯಕೆ ಅವನ ಜೀವಿತದಲ್ಲಿ ಬಹಳಷ್ಟು ಕಾಡ್ತಾ ಇತ್ತು. ನೋಡ್ರಿ, ಇವತ್ತು ನಾವೆಲ್ಲಿ ಬೇಕಾದ್ರೂ ದೇವರನ್ನ ಆರಾಧಿಸಬಹುದು, ದೇವರ ನೆನಪು ಮಾಡಿಕೊಳ್ಬಹುದು, ದೇವರನ್ನ ಸ್ತುತಿಸಬಹುದು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೇವಲ ಯೆರೂಸಲೇಮಿನಲ್ಲಿ ಮಾತ್ರ ಅವ್ರೇನ್ ಮಾಡ್ಬೇಕಾಗಿತ್ತು, ದೇವರ ಸನ್ನಿಧಿಗೆ ಬರಬೇಕಾಗಿತ್ತು. ಆದ್ರೆ ವಿಮೋಚನಾ ಕಾಂಡ 19ನೇ ಅಧ್ಯಾಯದ ನಂತರದಲ್ಲಿ ದೇವರು ಇನ್ನೊಂದು ಮಾತು ಹೇಳಿದ್ರೇನಪ್ಪ ಅಂದ್ರೆ, ನೀವು ನೆನಪು ಮಾಡಿಕೊಳ್ಳುವ ಎಲ್ಲಾ ಕ್ಷೇತ್ರದಲ್ಲಿ ನಾನು ನಿಮ್ಮನ್ನ ಬಂದು ಆಶೀರ್ವದಿಸ್ತೀನಿ ಅಂತ ದೇವರು ಹೇಳಿದ್ರು. ಆದ್ರೆ ಇಲ್ಲಿನ ವಾಕ್ಯ ಹೇಳ್ಬೇಕಾದ್ರೆ, ಇಸ್ರಾಯೇಲ್ ಜನರು ಇಸ್ರಾಯೇಲ್ ದೇಶದಲ್ಲಿರುವಂತ ದೇವಾಲಯದಲ್ಲಿ ಬಂದು ದೇವರನ್ನ ದರ್ಶಿಸಬೇಕಾಗಿತ್ತು. ಆ ದೇವರ ಆಲಯದಿಂದ ದೂರ ಇದ್ರಿಂದ ಅವ್ರು ದೇವರಿಗಾಗಿ ಹಂಬಲಿಸ್ತಾ ಇದ್ದಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈಗ ನೀವು ಆಲೋಚನೆ ಮಾಡ್ರಿ, ಒಬ್ಬನು ಅನ್ಯನ ಮಧ್ಯದಲ್ಲಿ ದೇವರನ್ನ ಹಂಬಲಿಸ್ತಾನಂದ್ರೆ, ತನ್ನದಲ್ಲದ ಜನರಲ್ಲಿ, ತನ್ನದಲ್ಲದ ಸ್ಥಳದಲ್ಲಿ, ತನ್ನವರು ಅನಿಸ್ಕೊಳ್ಳೋದು ಯಾರಿರುವಂತ ಸ್ಥಳದಲ್ಲಿ ಅವನು ದೇವರನ್ನ ಹಂಬಲಿಸ್ತಾ ಇದ್ರೆ ಜನರು ಏನಂತ ಹೇಳ್ಬಹುದು. ಅದಕ್ಕೆ ಅವ್ರು ಹೇಳ್ತಾನೆ 2ನೇ ವರ್ಷದಲ್ಲಿ, ದೇವರಿಗೋಸ್ಕರ, ಹೌದು ಜೀವವುಳ್ಳ ದೇವರಿಗೋಸ್ಕರ ನನ್ನ ಪ್ರಾಣ ದಾಹಗೊಳ್ಳುತ್ತದೆ ಅಂತ ಹೇಳಿ 3ನೇ ವಚನಕ್ಕೆ ಬಂದಾಗ ಅವ್ನು ಹೇಳ್ತಾನೆ, ನಿನ್ನ ದೇವರು ಎಲ್ಲಿ ಎಂದು ಅವರು ದಿನವೆಲ್ಲ ನನಗೆ ಹೇಳುವುದರಿಂದ ನನ್ನ ಕಣ್ಣೀರು ನನಗೆ ಹಗಲಿರುಳು ಆಹಾರವಾಗಿದೆ. ಈಗ ಅಲ್ಲಿ ದೇವರನ್ನ ಪ್ರಶ್ನೆ ಮಾಡುವಂತ ವಿಧ ಬಂದಿದೆ ಅಂದ್ರೆ ಏನೋ ಕಾರಣ ಇದೆ. ನೀವೀಗ ಆಲೋಚನೆ ಮಾಡ್ರಿ, ಒಬ್ಬ ವ್ಯಕ್ತಿ ದೇವರಿಗೋಸ್ಕರ ಜೀವಿಸ್ತಾನೆ ಅಂತ ಹೇಳಿದ್ರೆ, ಒಬ್ಬರು ದೇವರ ಬಗ್ಗೆ ಮಾತಾಡ್ತಾನಂದ್ರೆ ಅವನ ಜನರು ಎಲ್ಲಿರ್ತಾರೆ, ಬಹಳ ಎತ್ತರದಲ್ಲಿ ಇರ್ತಾರೆ, ಬಹಳ ಉನ್ನತವಾಗಿರ್ತಾರೆ. ಈಗ ಈ ಭಕ್ತನ್ನ ಜನರು ನಿನ್ ದೇವರು ಎಲ್ಲಪ್ಪ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಏನೋ ಕಾರಣ ಇದೆ. ಅದರರ್ಥ ಏನು, ನೀನ್ ಈ ತರ ಇದೆಯಲ್ಲ, ನಿನ್ ದೇವರು ಅಂತೆಲ್ಲ, ನಿನ್ ದೇವರೆಲ್ಲಪ್ಪ ಅಂದ್ರೆ ಅವನಿರುವಂತ ಪರಿಸ್ಥಿತಿ ನೋಡಿ, ನೀನ್ ಹೀಗಿದೆಯಲ್ಲ, ನಿನ್ ದೇವರು ಅಂತ ಹೇಳ್ತೀಯಲ್ಲ, ನಿನ್ ದೇವರು ಎಲ್ಲಿ, ನಿನ್ನ ದೇವರು ಎಲ್ಲಿ ಅಂತ ಹೇಳಿ ಜನರು ಬಂದು ಪ್ರಶ್ನೆ ಮಾಡೋದ್ರಿಂದ ಅವ್ನಿಗೆ ಏನಾಗ್ತದಂತೆ, ನನ್ನ ಕಣ್ಣೀರು ನನಗೆ ಹಗಲಿರುಳು ಆಹಾರವಾಗಿದೆ. ನೀವು ಆಲೋಚನೆ ಮಾಡ್ರಿ, ನಿಮ್ ಎಷ್ಟು ಮಟ್ಟಕ್ಕೆ ಅವನಿಗದು ನೋವಾಗಿರ್ಬೇಕು ಅಂತ. ಮತ್ತೆ ಅವನು 10ನೇ ವರ್ಷದಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ, ನನ್ನ ವೈರಿಗಳು ನಿನ್ನ ದೇವರು ಎಲ್ಲಿ ಎಂದು ದಿನವೆಲ್ಲ ನನಗೆ ಹೇಳಿ ನನ್ನನ್ನು ನಿಂದಿಸಿದ್ದರಿಂದ ನನ್ನ ಎಲುಬುಗಳು ಮುರಿದ ಆಗಿದೆ. ಈಗ ಅವನ ಸ್ಥಿತಿ, ಅವನ ಪರಿಸ್ಥಿತಿ ನೋಡುವಾಗ ಜನರು ಅವನನ್ನ ನಿನ್ನ ದೇವರು ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳುವ ಹಾಗಾಗಿದ್ರು. ಕೇಳಿಸ್ಕೊಳ್ಳಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ಈಗ ನಮ್ಮೆಲ್ಲರಿಗೂ ಸವಾಲಿದೆ. ನಾವು ಅಂತ ಸ್ಥಿತಿಯಲ್ಲಿರೋರು, ನಾವೇ ಬಹಳ ದೊಡ್ಡ ಸ್ಥಿತಿ, ನಾವೇನೋ ಅದಕ್ಕಿಂತ ಉತ್ತಮವಾದ ಸ್ಥಿತಿಯಲ್ಲಿಲ್ಲ. ನಮ್ಮನ್ನು ನೋಡಿದಾಗ ನೀನ್ ನಂಬಿದ್ದೇವ್ರು ಎಲ್ಲಪ್ಪ ಅನ್ನೋ ಹಾಗೆ ಇವತ್ತು ನಾವಿದ್ದೇವೆ. ನೀನ್ ದೇವರು ಅಂತೆಲ್ಲ, ನಿನ್ನ ದೇವರು ಎಲ್ಲಿ ಅನ್ನುವಂತ ಸ್ಥಿತಿ ನಾವಿದ್ದೇವೆ. ನಿನ್ನ ದೇವರು ಅಂತೆಲ್ಲ, ನಿನಗೆ ಇಷ್ಟೆಲ್ಲ ಆಗ್ತಲ್ಲ, ಎಲ್ಲಪ್ಪ ನಿನ್ ದೇವರು ಅನ್ನುವಂತ ಸ್ಥಿತಿ ನಾವಿದ್ದೇವೆ. ಕೇಳಿಸ್ಕೊಳ್ಳಿ ಜಾಗ್ರತೆ.
ಇವತ್ತು ನಿನ್ನ ದೇವರು ಎಲ್ಲಿ ಅಂತ ಕೇಳುವ ಜನರಿಗೆ ಉತ್ತರ ಕೊಡುವ ಸಮಯ. ನೀವು ಎಲ್ಲಿ ತನಕ ಎಲ್ಲಿ ನಿನ್ನ ದೇವರು ಅಂತೇಳಿ ಪ್ರಶ್ನೆ ಕೇಳುವ ಜನರಿಗೆ ಉತ್ತರ ಕೊಡುವ ಹಾಗೆ ನೀವು ಆಗುದಿಲ್ವೋ ಅಲ್ಲಿ ತನಕ ದೇವರ ನಾಮ ಮಹಿಮೆ ಹೊಂದಲ್ಲ. ಈಗ ದೇವರ ನಾಮ ಮಹಿಮೆ ಹೊಂದೋದು ಯಾವಾಗ? ಅವ್ರು ಏನ್ ಕೇಳ್ತಾ ಇದ್ದಾರೆ, ಎಲ್ಲಿ ದೇವರು ಅಂತ ಕೇಳ್ತಾರಲ್ಲ, ಆ ದೇವರನ್ನ ತೋರಿಸ್ಬಿಡ್ರಿ. ಹಾಗಾದ್ರೆ ಆ ದೇವರನ್ನ ನಾವು ತೋರಿಸ್ಬೇಕಂದ್ರೆ ನಾವು ಆ ದೇವರನ್ನ ನಂಬಬೇಕು, ನಾವು ಆ ದೇವರನ್ನ ಇಟ್ಕೊಳ್ಬೇಕು, ನಾವು ಆ ದೇವರನ್ನ ಇಟ್ಕೊಂಡು ಬದುಕಬೇಕು. ನಾವು ಆತನ ಜೀವವುಳ್ಳ ದೇವರಂತೆ ನಮ್ಮ ಹೃದಯಪೂರ್ವಕವನ್ನು ನಂಬಬೇಕು, ನಾವು ಆತನ ಸಂಗಡ ಜೀವಿಸಬೇಕು. ಅವಾಗ ನಮ್ಮ ಜೀವಿತದ ಮುಖಾಂತರ ಅವರಿಗೆ ನಾವು ದೇವರನ್ನ ತೋರಿಸಲಿಕ್ಕೆ ಸಾಧ್ಯ. ಕೇಳಿಸ್ಕೊಂಡು ಜಾಗ್ರತೆಯಾಗಿ, ಇವತ್ತು ನಾವು ದೇವರನ್ನ ತೋರಿಸುವಂತ ಒಂದು ಪರಿಸ್ಥಿತಿ ನಾವು ಬರಬೇಕಾಗಿದೆ. ದೇವರು ಇವತ್ತು ನಿಮ್ಮ ಮುಖಾಂತರವಾಗಿ ನನ್ನ ಮುಖಾಂತರವಾಗಿ ತಾನು ತೋರಿಸ್ಕೊಳ್ಬೇಕಂತ ಬಯಸ್ತಾರೆ. ಕೇಳಿಸ್ಕೊಳ್ರಿ, ಬೈಬಲ್ ಇಟ್ಕೊಂಡು ಬರೋದು, ಬರೀ ಸಭೆ ಬರೋದು ಯಾವ ಕೆಲಸಕ್ಕೆ ಬರೋದಿಲ್ಲ. ಇದು ದೇವರನ್ನ ಆನಂದಿಸ್ತೇವೆ, ನಿಜ ದೇವರ ಸನ್ನಿಧಿಯಲ್ಲಿ ಬರ್ತೇವೆ. ಆದ್ರೆ ನಾವು ಲೋಕದಲ್ಲಿ ಹೆಚ್ಚು ಸಮಯ ಕಾಲ ಕಳೆದ್ರಿಂದ ಅಲ್ಲಿ ನಾವು ದೇವರ ಸಾಕ್ಷಿಗಳಾಗಿರ್ಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನೀವು ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ನಾವು ಸಾಕ್ಷಿಗಳಾಗಿರ್ಬೇಕಾದಂತ ಸಮಯ ಬಂದಿದೆ. ಈಗ ನಾವು ಎದ್ದೇಳಬೇಕಾಗಿದೆ, ನಾವು ದೇವರಿಗೋಸ್ಕರ ನಿಲ್ಬೇಕಾಗಿದೆ. ಇಲ್ಲ ಕರ್ತ ನಮ್ಮ ಜೀವನದಲ್ಲಿ ಪ್ರಕಟ ಆಗು, ನಿನ್ನ ಕಾರ್ಯಗಳು ನಾವು ನೋಡ್ಬೇಕು, ನಿನ್ನ ಕಾರ್ಯಗಳು ನಾವು ಜೀವಿತ ಬದಲಾಯಿಸಬೇಕು, ನಿನ್ನ ಕಾರ್ಯಗಳು ನಮ್ಮ ಜೀವಿತವನ್ನು ಕಟ್ಟಬೇಕು. ನಿನ್ನ ಕಾರ್ಯಗಳು ನಮ್ಮ ಜೀವಿತವನ್ನ ಕಟ್ಟಿ ನಮ್ಮ ಜೀವಿತವನ್ನು ರೂಪಿಸಿ ಅನೇಕ ಜನರು ಪ್ರಶ್ನೆ ಕೇಳುವಂತ ಜನರಿಗೆ ನಮ್ಮ ಜೀವಿತ ಉತ್ತರ ಕೊಡುವ ಹಾಗೆ ಆಗ್ಬೇಕಂತ ನಾವು ಎದ್ದೇಳಬೇಕಾಗಿದೆ. ನಾವು ಎದ್ದೇಳಿಲ್ಲ ಅಂತ ಇಟ್ಕೊಳ್ರಿ, ಬಹಳ ಸಮಸ್ಯೆಗಳಾಗ್ತಿಲ್ಲ. ಅದಕ್ಕೆ ನಮ್ಮಲ್ಲಿ ನಾವೇ ಮೋಟಿವೇಟ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವೇ ಬಲಗೊಳಿಸ್ಕೊಳ್ಬೇಕು. ಅದಕ್ಕೆ ಅವನು ಏನ್ ಹೇಳ್ತಾನೆ, ಕೀರ್ತನೆಗಾರ ಏನ್ ಹೇಳ್ತಾನೆ ನೋಡ್ರಿ 5ನೇ ವಚನದಲ್ಲಿ, ನನ್ನ ಪ್ರಾಣವೇ ಕುಗ್ಗಿ ಹೋಗಿರುವುದೇನು, ನನ್ನಲ್ಲಿ ನೀನು ಯಾಕೆ ವ್ಯಾಕುಲ ಪಡುತ್ತಿ, ದೇವರನ್ನು ನಿರೀಕ್ಷಿಸು, ನಾನು ಆತನ ಸಹಾಯಕ್ಕಾಗಿ ಆತನು ಇನ್ನೂ ಕೊಂಡಾಡುವೆನು. ಇನ್ನು ನೋಡ್ಬೇಕಾಗ್ತಾನೆ, ಇನ್ನು ಆತನ ನಮಗೆ ಬೇಕಾಗಿದೆ. ನಾವಿನ್ನು ಸೋತು ಕೂತ್ಕೊಳ್ಳುವಂತ ಸಮಯ ಸಾಕು, ಇನ್ನು ನಾವು ಕಷ್ಟ ಕೂತ್ಕೊಳ್ಳಿ ಸಾಕು. ಇನ್ನು ನಾವು ಎದ್ದೇಳಬೇಕಾಗಿದೆ. ನಾವೆದ್ರೆ ದೇವರ ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ, ನಿನ್ ಜೀವನದಲ್ಲಿ ನನ್ನ ಜೀವನದಲ್ಲಿ ದೇವ್ರ ಕಾರ್ಯ ಮಾಡ್ಬೇಕಂದ್ರೆ ನಾವು ನಿಲ್ಲದ ಹೊರತು ದೇವ್ರ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ ಜೀವನದಲ್ಲಿ ನನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡಬೇಕಾದ್ರೆ ನಾವು ನಿಲ್ಲದ ಹೊರತು ಆತನ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ನಿಂತ್ಕೊಳ್ಳುವಾಗ ಆತ ನಿನಗೋಸ್ಕರ ನಿಂತ್ಕೊಳ್ತಾನೆ, ನೀನ್ ಎದ್ದೇಳುವಾಗ ಆತ ನಿನಗೋಸ್ಕರ ಎದ್ದೇಳ್ತಾನೆ. ನೀನು ಆತನನ್ನ ಭರವಸೆ ಇಡುವಾಗ, ನೀನು ಆತನ ನಂಬಿಕೆ ಇಡುವಾಗ ಆತನು ನಿನ್ನ ಕಡೆಗೆ ಮುಖ ಮಾಡಿ ನಿನ್ನ ಮೇಲೆ ನಂಬಿಕೆ ಬರ್ತಾನೆ. ಹಾಗಾಗಿ ನಾವು ಎದ್ದೇಳಬೇಕು. ನಾವು ಎದ್ದೇಳುವಂತ ಸ್ಥಿತಿ ಬಂದಿದೆ, ಸಮಯ ಬಂದಿದೆ. ಇನ್ನು ಸಾಕು ನಿದ್ರೆ ಮಾಡಿದಂತ ಕಾಲಗಳು, ಇನ್ನು ಸಾಕು ಲೋಕದಲ್ಲಿ ಜೀವಿಸಿದ ಕಾಲಗಳು, ಇನ್ನು ಸಾಕು ಪಾಪದಲ್ಲಿ ಜೀವಿಸಿದ ಕಾಲಗಳು, ಇನ್ನು ಸಾಕು ದಾರಿದ್ರ್ಯದಲ್ಲಿ ಜೀವಿಸಿದ ಕಾಲಗಳು, ಇನ್ನು ಸಾಕು ದೇವರ ಬಿಟ್ಟು ಬದುಕಿದ ಜೀವಿತಗಳು, ಇನ್ನು ಸಾಕು ದೇವರ ಮಾರ್ಗವನ್ನು ಬಿಟ್ಟು ಬದುಕಿದ ಮಾರ್ಗಗಳನ್ನು ಬಿಟ್ಟು ಬದುಕಿದ ಜೀವಿತ, ಇನ್ನು ಸಾಕು. ಇನ್ನು ಬೇಡವಾದನೆಲ್ಲವನ್ನು ಸಹ ನಾವು ಬದಿಗಿಟ್ಟು ಬೇಕಾದಂತ ದೇವರನ್ನ ಇಟ್ಕೊಂಡು ನಾವು ಜೀವಿಸೋಣ್ರಿ. ನಾವು ಎದ್ದೇಳಬೇಕು. ಒಂದ್ಸಾರಿ ನೋಡ್ರಿ, ಅನ್ಯರು ನಮ್ಮ ಮಧ್ಯದಲ್ಲಿ ಹೇಗಿದ್ದಾರೆ. ಇವತ್ತು ನನ್ನನ್ನೇ ನೋಡ್ಕೊಳ್ಳುವಾಗ ಕೆಲವು ಟೈಮ್ ಬಹಳ ಅಸಹ್ಯ ಅನಿಸ್ತದೆ. 25 ವರ್ಷಗಳ ಕಾಲ ನಾನು ಕರ್ತನ ಸೇವೆ ಮಾಡಿದೆ. ಇದು 25 ವರ್ಷ ನಾನು ಸೇವೆ ಮಾಡ್ತಾ ಇದ್ದೇನೆ. ನಿನ್ನೆ ಮೊನ್ನೆ ಬಂದಂತವರು 5 ವರ್ಷ 2 ವರ್ಷ 10 ವರ್ಷ ಸೇವೆ ಮಾಡುವಂತವ್ರು ಇವತ್ತು ಹೇಗೋ ಇದ್ದಾರೆ. ಆದ್ರೆ ಅವರಿಗೆ ನಾನು ನೋಡಿಕೊಳ್ಳುವಾಗ ನನಗೆ ನಾಚಿಕೆ ಅನಿಸ್ತದೆ. ಯಾಕಂದ್ರೆ ಅರೇ ನಾನು ಏನ್ ಆಗ್ಬೇಕಾಗಿರೋದು ಆಗ್ಲಿಲ್ವಲ್ಲ, ನಾನು ಬೆಳಿಬೇಕಾದ್ರಿದ್ದಲ್ಲಿ ಬೆಳಿಲಿಲ್ವಲ್ಲ, ನಾನು ಎದ್ದೇಳ್ಬೇಕಾದ್ರಿದ್ದಲ್ಲಿ ಎದ್ದೇಳಿಕ್ಕಾಗ್ಲಿಲ್ವಲ್ಲ, ನಾನು ಬಲಗೊಳ್ಳೋ ರೀತಿಯಲ್ಲಿ ಬಲಗೊಳ್ಳಿಕ್ಕಾಗ್ಲಿಲ್ವಲ್ಲ ಅಂತೇಳಿ ಮನಸ್ಸು ಬಹಳ ವೇದನೆ ಕೊಡ್ತದೆ. ಆದ್ರೆ ನನ್ನ ನಂಬಿಕೆ, ನನ್ನ ನಿರೀಕ್ಷೆ, ನನ್ನ ಭರವಸೆ ನಾನು ದೇವರಾಗಿದ್ದಾರೆ. ನಾನು ಯಾವುದೋ ಮನುಷ್ಯನ ಹಾಕೊಳ್ಳಿಲ್ಲ, ಯಾವುದೋ ಒಂದು ಹಣವನ್ನ ಹಾಕೊಳ್ಳಿಲ್ಲ, ಯಾವುದೋ ಒಂದು ಜ್ಞಾನವನ್ನ ಹಾಕೊಳ್ಳಿಲ್ಲ. ನನ್ನ ಕರ್ತನ್ನೇ ಹಾಕೊಳ್ಳೋದ್ರಿಂದ ಆತನು ಖಂಡಿತವಾಗ್ಲೂ ಸಹಾಯ ಮಾಡಬಾರ್ದು. ಪ್ರಿಯ ಜನರೇ, ಇದು ಎದ್ದೇಳುವಂತ ಸಮಯ, ಇದು ಸಾಕ್ಷಿ ತೋರಿಸುವಂತ ಸಮಯ. ಇನ್ನ ಸಾಕು, ಏನ್ ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ನನ್ಗೆ ಎಂತ ಸ್ಥಿತಿ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸಾಕಿನ ಈ ಜೀವಿತ ಇಲ್ಲಿಗೆ ಸಾಕು. ಇನ್ನು ನಾವು ದೇವರಿಟ್ಟ ಜೀವಿತಕ್ಕೆ ನಾವು ಆಗ ಹೋಗ್ಬೇಕಾಗಿದೆ. ನಾವು ದೇವರಿಟ್ಟಂತ ಬದುಕಿಗೆ ನಾವು ಆಗ ಹೋಗ್ಬೇಕಾಗಿದೆ. ದೇವರಿಟ್ಟಂತ ಜೀವಿತಕ್ಕೆ ನಾವು ಆಗ ಹೋಗ್ಬೇಕಾಗಿದೆ. ಹಾಗಾಗಿ ದೇವರ ಸನ್ನಿಧಿ ನೋಡ್ರಿ.
ಜನರು ಕೇಳುವಂತ ಪ್ರಶ್ನೆಗೆ ನಮ್ಮ ಜೀವಿತ ಉತ್ತರವಾಗಿರಲಿ. ಆ ರೀತಿ ನಾವು ಬದಲಾಗಬೇಕು. ನಾವು ಒಂದು ವೇಳೆ ಹೀಗೆ ಇರೋದಾದ್ರೆ, ನಾವು ಒಂದು ವೇಳೆ ಹೀಗೆ ಹೋಗೋದಾದ್ರೆ, ನಾವು ಲೋಕದಲ್ಲಿ ಎಷ್ಟು ಮಾತ್ರಕ್ಕೂ ಸಾಕ್ಷಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಕ್ಷಿಗಳಾಗಬೇಕಂದ್ರೆ ನಾವೆದ್ದೇಳಬೇಕು. ನಾವೆದ್ರೆ ಮಾತ್ರವೇ ನಾವು ದೇವರಿಗಾಗಿ ಸಾಕ್ಷ್ಯ ಬದುಕಲಿಕ್ಕೆ ಸಾಧ್ಯ. ನಾವು ಲೋಕದೊಳಗೆ ಸಾಕ್ಷಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಏನೇ ಸಂಭವಿಸ್ಲಿ, ನಮಗೇನಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿದ್ರೂ ಪರವಾಗಿಲ್ಲ, ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ಏನೇ ಆದ್ರೂ ಪರವಾಗಿಲ್ಲ, ನಾವು ದೇವರಿಗಾಗಿ ನಿಂತ್ಕೊಳ್ಳೋಣ್ರಿ. ಕೀರ್ತನೆಗಾರ ಹೇಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ಯಾಕೆ ಹೇಗಿದ್ದಿ, ಯಾಕೆ ಕುಗ್ಗ್ ಹೋಗಿದ್ದಿ, ಏನಾಯ್ತು ನಿನ್ನ ಜೀವನಕ್ಕೆ? ದೇವರ ಮೇಲೆ ನಂಬಿಕೆ ಇಡು. ಏನು ಇಲ್ಲದಾಗ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ಏನು ಇಲ್ಲದೆ ಇದ್ದಾಗ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮೇಲೆ ಮಾತ್ರ ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟವನ್ನ ದೇವರು ಯಾವತ್ತೂ ತಳ್ಳಿ ಬಿಡಲಿಲ್ಲ. ಅದಕ್ಕೆ ಸಾಕಿ ಜೀವಿತ, ಸಾಕಿ ಹೋರಾಟದ ಜೀವಿತ, ಸಾಕಿನ ಈ ಬಲಹೀನವಾದ ಜೀವಿತ, ಸಾಕಿನ ಈ ರೋಗದ ರೀತಿಯಲ್ಲಿ ಜೀವಿಸುವಂತ ಜೀವಿತ, ಇನ್ನು ನಾವು ಬಲಗೊಳ್ಳೋಣ್ರಿ, ಇನ್ನು ನಾವು ಎದ್ದೇಳೋಣ್ರಿ. ನಮ್ಮ ದೇವರು ಎಲ್ಲಿ ಅಂತ ಕೇಳುವವರ ಪ್ರಶ್ನೆಗೆ ನಮ್ಮ ಜೀವಿತದಲ್ಲಿರುವಂತಹ ಆಶೀರ್ವಾದಗಳು, ನಮ್ಮ ಜೀವಿತದ ಬೆಳವಣಿಗೆ ಉತ್ತರ ಕೊಡ್ಲಿ. ನಿಮ್ಮ ಜೀವಿತ ಅನ್ಯ ಜನರಿಗೆ ಉತ್ತರ ಕೊಡ್ಲಿ. ನನ್ನ ಜೀವಿತ ಅನ್ಯ ಜನರಿಗೆ ಉತ್ತರ ಕೊಡ್ಲಿ. ನಮ್ಮ ಶತ್ರುಗಳಿಗೆ ಉತ್ತರ ಕೊಡ್ಲಿ. ಹಾಗಾಗಿ ಎದ್ದೇಳೋಣ. ನಾವು ದೇವರಿಗಾಗಿ ಎದ್ದೇಳೋಣ. ಕರ್ತನೇ, ನಾನು ನಿನಗೋಸ್ಕರ ನಿಂತ್ಕೊಳ್ತೇನೆ, ನನ್ನ ಆಶೀರ್ವದಿಸು ಅಂತ ಹೇಳ್ರಿ. ದೇವರು ಖಂಡಿತವಾಗಿಯೂ ನಮ್ಮನ್ನ ಆಶೀರ್ವದಿಸುವನಾಗಿದ್ದಾನೆ.